ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷಿತಾ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಫೇವ್ರೇಟ್ ರೆಸಿಪಿ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಗೈಸ್. ಸಖತ್ತಾಗಿರುತ್ತೆ, ಪ್ಲೀಸ್ ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಏನೇನು ಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಸೊ ವೆರಿ ಫಸ್ಟ್ ಥಿಂಗ್, ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಮಶ್ರೂಮ್. ಸೊ ನಾನು 2 ಪ್ಯಾಕೆಟ್ ತೊಗೊಂಡಿದ್ದೆ, ಅದನ್ನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಬೇಕಾಗಿರೋ ಸ್ಪೈಸಸ್ ನಾರ್ಮಲ್ ಪಲಾವ್ಗೆಲ್ಲ ಏನೇನು ಹಾಕ್ತೀವಿ ಅದು. ಆ್ಯಂಡ್ ಒಗ್ಗರಣೆಗೆ ನಾನು ಈರುಳ್ಳಿ ಆ್ಯಂಡ್ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಸ್ಮಾಲ್ ಪೀಸಸ್ ಆಗಿ. ಇದು ರುಬ್ಬಕ್ಕೆ ಮಸಾಲ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಒಂದು 2 ಚಿಕ್ಕ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ರುಬ್ಬಕ್ಕೆ. ಇದಾದಮೇಲೆ ಸ್ವಲ್ಪ ಆಪ್ಷನಲ್ಗೆ ಬೇಕಾಗಿದ್ರೆ ಮೊಸರು ಆ್ಯಂಡ್ ಬಿರಿಯಾನಿ ಪೇಸ್ಟ್ ತೊಗೊಂಡಿದ್ದೀನಿ ಗೈಸ್. ಇದು ತೇಜುವಿಂದ ಚಿಕನ್ ಬಿರಿಯಾನಿ ಪೇಸ್ಟ್ ಒಂದು 1/4 ಭಾಗ ಅಷ್ಟು ಹಾಕ್ಕೊಳ್ತೀನಿ. ಈಗ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಸೊ ನಾನು ನಿಮಗೆ ತೋರಿಸ್ತೀನಿ ಇವಾಗ ಹೆಂಗೆ ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಓಕೆ, ಸೊ ಮಿಕ್ಸಿ ಜಾರ್ಗೆ ನಾನು ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಕಾಳು ಮೆಣಸು, ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಪೇಸ್ಟ್ಗೆ ರುಬ್ಕೊತೀನಿ. ಫುಲ್ಲು ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಗ್ರೈಂಡ್ ಮಾಡಿ ಹೇಗಾಗಿದೆ ಅಂತ. ನೋಡ್ಬೋದು ನೀವು. ಸೊ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡಿದ್ದೀನಿ ಆ್ಯಂಡ್ ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುವೂ ಇಲ್ಲ. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಗೈಸ್. ಸೊ ಫಸ್ಟ್ ಆಫ್ ಆಲ್ ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಅದಕ್ಕೆ ಬೇಕಾಗಿರೋ ಸ್ಪೈಸಸ್ನ ನಾನು ಹಾಕ್ಕೋತೀನಿ. ಸೊ ಪಲಾವ್ ಎಲೆ, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಸ್ವಲ್ಪ ಏಲಕ್ಕಿ ಇಷ್ಟನ್ನು ಹಾಕಿ ನಾನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋತೀನಿ. ಅದು ರೋಸ್ಟ್ ಆಗಬೇಕಂತ ಏನಿಲ್ಲ. ಆ್ಯಂಡ್ ಇದು ಸ್ವಲ್ಪ ಆದಮೇಲೆ ನಾನು ಅದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು, ಈರುಳ್ಳಿ ಹಾಕಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಅದು ತುಂಬ ಫ್ರೈ ಆಗಬೇಕಂತೇನಿಲ್ಲ ಗೈಸ್, ಸ್ವಲ್ಪ ಫ್ರೈ ಆದರೂ ಸಾಕು. ಸೊ ನಾನೀಗ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋತೀನಿ. ಆ್ಯಂಡ್ ನೀವು ನೋಡ್ಬೋದು, ಸೊ ಲೈಟಾಗಿ ಫ್ರೈ ಮಾಡ್ಕೋತೀನಿ. ಸೊ ಗೈಸ್ ಏನು ಗೊತ್ತಾ, ಇದನ್ನ ನೀವು ರೆಸಿಪಿ ಒಂದ್ಸರಿ ಟ್ರೈ ಮಾಡಿ, ಸಖತ್ತಾಗುತ್ತೆ. ಆ್ಯಂಡ್ ಇದಕ್ಕೆ ನಿಮಗೆ ಆಪ್ಷನಲ್ ಆಗಿ ಏನಾದರೂ ಹಾಕ್ಕೋಬೋದು, ಗರಂ ಮಸಾಲ, ಧನಿಯಾ ಪೌಡರ್. ಸೊ ನಿಮಗೆ ಫ್ಲೇವರ್ ತಕ್ಕಂಗೆ ಏನೇನು ಬೇಕೋ ಆ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಯೂಸ್ ಮಾಡಿರೋದು ಒಂದು ಬಿರಿಯಾನಿ ಪೇಸ್ಟ್ ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡಿಲ್ಲ. ನಾನು ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇರೋದು. ಸೊ ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಫ್ಲೇವರ್ನ ಚೇಂಜ್ ಮಾಡ್ಕೋಬೋದು. ಸೊ ಇವಾಗ ಈರುಳ್ಳಿ ಲೈಟಾಗಿ ಫ್ರೈ ಆಗಿದೆ. ಟೊಮೆಟೊ ಹಾಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಬೇಕು. ಆ್ಯಂಡ್ ಈ ಟೊಮ್ಯಾಟೊ ತುಂಬ ಫುಲ್ ಫ್ರೈ ಆಗಬೇಕು ಗೈಸ್, ಯಾಕಂದರೆ ಸ್ವಲ್ಪ ಹಾರ್ಡಿರುತ್ತೆ. ಹಂಗಾಗಿ ಅದು ಒಂಥರ ಪೇಸ್ಟ್ ಗೊಜ್ಜು ಥರ ಕನ್ಸಿಸ್ಟೆನ್ಸಿ ಆಗಬೇಕು. ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ, ಪುಡಿ ಉಪ್ಪು ಹಾಕ್ಕೊಂಡ್ರೆ ನಿಮ್ಗದು ಚೆನ್ನಾಗಿ ಟೊಮ್ಯಾಟೊ ಬೇಗ ಫ್ರೈ ಆಗುತ್ತೆ. ಇದು ಒಂದು ಟಿಪ್ಪು. ಸೊ ನಾನೀಗ ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಎಂಡಿಂಗಲ್ಲಿ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಆಮೇಲೆ ಉಪ್ಪು ಹಾಕ್ಕೋತೀನಿ. ಈಗ ಇದು ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ನಾನು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ನೀವೀಗ ನೋಡ್ಬೋದು, ಟೊಮೆಟೊ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸೊ ಟೊಮ್ಯಾಟೊ ಫ್ರೈ ಆದಮೇಲೆ ನಾನೀಗ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡಿರೋ ಮಶ್ರೂಮ್ ಹಾಕ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ 2 ಬಾಕ್ಸ್ ತೊಗೊಂಡಿದ್ದೆ, ಅಂದರೆ 2 ಸೆಪ್ರೇಟ್ ಬಾಕ್ಸು ನೀಟಾಗಿ ತೊಳೆದು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಆಲ್ರೆಡಿ. ಸೊ ಅದನ್ನು ಹಾಕೋತಾ ಇದ್ದೀನಿ ಗೈಸ್. ಸೊ ಮಶ್ರೂಮ್ ನಿಮಗೆ ತುಂಬ ಅನಿಸುತ್ತೆ, ಬಟ್ ಒಂದು 5-10 ನಿಮಿಷ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ಅದು ಫುಲ್ ಒಂಥರ ಸಿಂಕ್ ಆಗಿಬಿಡುತ್ತೆ, ಇಷ್ಟೇ ಕಾಣಿಸುತ್ತೆ. ಸೊ ಮಶ್ರೂಮ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ರೈಸ್ಗೆ ಅದು ಮಶ್ರೂಮ್ ಜಾಸ್ತಿ ಸಿಗ್ತಾ ಇದ್ರೇ ಟೇಸ್ಟ್ ಬರೋದು. ಸೊ ನೀವು ಮಶ್ರೂಮ್ ಕಡಿಮೆ ಹಾಕ್ಕೊಂಡ್ಬಿಟ್ರೆ ಅದೊಳ್ಳೆ ಕುಷ್ಕ ರೈಸ್ ಥರ ಆಗಿಬಿಡುತ್ತೆ. ಸೊ ನಾನೀಗ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಫ್ರೈ ಮಾಡ್ಕೊಂಡ್ಮೇಲೆ ಬೇರೆ ಇಂಗ್ರೀಡಿಯೆಂಟ್ ಹಾಕ್ಕೊಳ್ಳೋಣ. ನೀವೀಗ ನೋಡ್ಬೋದು ಅದು ಹೆಂಗೆ ಫುಲ್ ಸಿಂಕ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಹೊತ್ತು ಬಿಟ್ಟರೆ. ಸೊ ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಗೈಸ್, ಇವಾಗ ಅದು ಫ್ರೈ ಆಗಿದೆ. ಫುಲ್ ಇದ್ದಿದ್ದು ಈಗ ಆಲ್ಮೋಸ್ಟ್ ಅರ್ಧ ಆಗೋಗಿದೆ. ಅದಕ್ಕೆ ಇವಾಗ ನಾನು ಗ್ರೈಂಡ್ ಮಾಡಿರೋ ಪೇಸ್ಟ್ ಹಾಕೋತಾ ಇದ್ದೀನಿ. ಸೊ ಏನೇನು ನಾನು ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಚಕ್ಕೆ, ಲವಂಗ ಏನೇನು ಹಾಕ್ಕೊಂಡಿದ್ನೋ ಈರುಳ್ಳಿ ಎಲ್ಲ, ಆ ಪೇಸ್ಟನ್ನು ನಾನು ಇವಾಗ ಹಾಕ್ಕೊಬೇಕು. ಆ್ಯಂಡ್ ಇದು ಕಂಪ್ಲೀಟ್ ಹಸಿ ವಾಸನೆ ಹೋಗಬೇಕು ಗೈಸ್. ಸೊ ಅದು ಆ್ಯಂಡ್ ಮಶ್ರೂಮ್ ಕೂಡ ಆ ಪೇಸ್ಟ್ ಒಳಗೆ ಸ್ವಲ್ಪ ಫ್ರೈ ಆಗಬೇಕು, ಆವಾಗಲೇ ನಿಮಗೆ ಟೇಸ್ಟ್ ಅನಿಸೋದು ಅದು. ಸೊ ನೀರು ಹಾಕಬೇಡಿ, ಅದರಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡಿದೆ ಮಶ್ರೂಮ್ದು ಅದೆಲ್ಲ, ಟೊಮೆಟೊದೆಲ್ಲ. ಸೊ ಹಾಗಾಗಿ ನೀರು ಹಾಕಕ್ಕೆ ಹೋಗಬೇಡಿ. ಆಮೇಲೆ ಅಳತೆ ಮೇಲೆ ಅಕ್ಕಿ ಮೇಲೆ ನೀವು ನೀರು ಹಾಕ್ಕೊಳ್ಳಿ. ಈಗ ನೀರು ದಯವಿಟ್ಟು ಹಾಕಬೇಡಿ. ಆ್ಯಂಡ್ ಇವಾಗ ಚೆನ್ನಾಗಿ ಅದು ಪೇಸ್ಟ್ ಒಂಥರ ಸ್ಮೆಲ್ ಹೋಗಬೇಕು, ಹಸಿ ವಾಸನೆ ಹೋಗ್ಬೇಕು. ನಿಮ್ಗೆ ಗೊತ್ತಾಗುತ್ತೆ ಅಲ್ಲ, ಎಣ್ಣೆ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೈಡಲ್ಲಿ. ಸೊ ಅವಾಗ ಅದು ಸ್ವಲ್ಪ ಫ್ರೈ ಆಗಿದೆ ಅಂತ ಅರ್ಥ. ಸೊ ಸ್ವಲ್ಪ ಕುದೀತಾ ಇರಲಿ. ಕುದಿಯೋಷ್ಟೊತ್ತಿಗೆ ನಾನು ಸ್ವಲ್ಪ ಅಕ್ಕಿ ಎಲ್ಲ ತೊಳೆದಿಟ್ಕೊಂಡಿದ್ದೆ,
ನಾರ್ಮಲ್ ಆಗಿ ನೀವು ಪಲಾವ್ಗೆಲ್ಲ ಹೆಂಗೆ ಮಾಡ್ತೀರಾ, 1 ಗ್ಲಾಸ್ ಲೋಟ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತೀನಿ. ಬಟ್ ಇಲ್ಲಿ ನಾನು 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ನಮ್ಮ ಮನೆ ಜನಕ್ಕೆ ಸಾಕಾಗತ್ತೆ. ಅದಕ್ಕೆ ನಾನು ಕಂಪ್ಲೀಟ್ ಅಷ್ಟು ಹಾಕಲ್ಲ, ಒಂದು 4-4 ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ. ಇವಾಗ ನಾನು ಆ ಪೇಸ್ಟ್ ಏನು ತಂದಿಟ್ಕೊಂಡಿದ್ದೆ ಅಲ್ಲ, ಬಿರಿಯಾನಿ ಪೇಸ್ಟ್, ಅದರಲ್ಲಿ 1/4 ಭಾಗ, ಒಂದು 2 ಸ್ಪೂನ್ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ. ತುಂಬ ಹಾಕೊಂಬೇಡಿ. ಜನ ಕ್ವಾಂಟಿಟಿ ನೋಡಿಕೊಂಡು ನೀವು ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಮಾಡ್ಕೊಬೋದು. ನಾವೀಗ ಒಂದು 5 ಜನಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಗೈಸ್, 2.5 ಲೋಟ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು 5 ಲೋಟ ಫುಲ್ ನೀರು ಹಾಕಲ್ಲ, ಒಂದು 4 ಗ್ಲಾಸ್ ಅಥವಾ 4-1/4 ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ. ಸ್ವಲ್ಪ ಉಡಿಯಾಗಿ ಬರುತ್ತೆ. ಬಿಕಾಸ್ ಆಲ್ರೆಡಿ ನೀವು ನೋಡ್ಬೋದು ನೀರು ಬಿಟ್ಕೊಂಡಿದೆ, ಅದಕ್ಕೆ ತುಂಬ ನೀರು ಹಾಕಕ್ಕೆ ಹೋಗಬೇಡಿ. ಸೊ ಅಕ್ಕಿ ಹಾಕಿ ಸ್ವಲ್ಪ ತಿರುಗಿಬಿಟ್ಟು ಆ್ಯಂಡ್ ನೀರು ಎಷ್ಟು ಬೇಕೋ ಅಷ್ಟು ಅಳತೆ ಮಾಡಿ ಹಾಕೋಣ. ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊತೀರೋ ಅದೇ ಗ್ಲಾಸಲ್ಲಿ ನೀರು ಹಾಕಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೀವು ಪಲಾವ್ ಎಲ್ಲ ಮಾಡುವಾಗ ಕರೆಕ್ಟಾಗಿ ಅಳತೆ ನೋಡ್ಕೊಂಡು ಮಾಡ್ಕೊಳ್ಳಿ, ಅವಾಗ ಹೆಚ್ಚು ಕಮ್ಮಿ ಆಗಲ್ಲ. ಸೊ ಸುಮ್ಮನೆ ನೀವು ರ್ಯಾಂಡಮ್ ಆಗಿ ಇಷ್ಟು ಅಕ್ಕಿಗೆ ಇಷ್ಟು ನೀರು ಇರ್ಬೋದು ಅಂತ ಹಾಕಕ್ಕೆ ಹೋದಾಗ ಅದು ಮೆತ್ತಗೆ ಆಗ್ಬಿಡುತ್ತೆ, ಮುದ್ದೆ ಥರ ಆಗ್ಬಿಡುತ್ತೆ. ಸೊ ಅದು ಚೆನ್ನಾಗಿ ಅನಿಸಲ್ಲ ತಿನ್ನೋಕ್ಕೆ. ಸೊ ನನಗೆ ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ ನೀರು ಹಾಕ್ತೇನೆ. ಸೊ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅಕ್ಕಿ ಎಲ್ಲ ಸ್ವಲ್ಪ ಸೆಟಲ್ ಆದಮೇಲೆ ನಾನೀಗ ಅದಕ್ಕೆ ನೀರು ಹಾಕ್ತೀನಿ. ಉಪ್ಪು ಬೇಕಾದ್ರೆ ಆಮೇಲೆ ಹಾಕ್ಕೋಬೋದು ಗೈಸ್. ಉಪ್ಪಿನ ಇವಾಗ ಟೇಸ್ಟ್ ಮಾಡಿ, ನೀವು ನೀರೆಲ್ಲ ಹಾಕ್ತಿರಲ್ಲ ಅದಾದಮೇಲೆ ಟೇಸ್ಟ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಸೊ ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು. ಎಲ್ಲ ಒಂದು ಸ್ವಲ್ಪ ಹಾಕೋದಕ್ಕೆ ಗ್ಯಾಪ್ ಕೊಟ್ಕೊಂಡು ಹಾಕ್ಕೊಳ್ಳಿ, ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾನೀಗ ನೀರು ಹಾಕ್ತಾಯಿದ್ದೀನಿ. ಸೊ ಫುಲ್ ಹೇಳಿದೆ ಅಲ್ಲ, 2.5 ಗ್ಲಾಸ್ ಲೋಟಕ್ಕೆ 5 ಗ್ಲಾಸ್ ನೀರೇನು ಬೇಡ, ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಬಿಕಾಸ್ ಆಲ್ರೆಡಿ ಅದು ನೀರು ಬಿಟ್ಕೊಂಡಿತ್ತು. ಸೊ ನಾನೀಗ ನೀರು ಹಾಕಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ಅಷ್ಟು ಹಾಕ್ಬಿಟ್ಟು ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಟ್ರೆ, ಸಿಮ್ ಮಾಡಿ ಇಟ್ಬಿಡಿ. ತುಂಬ ಲೋ ಫ್ಲೇಮಲ್ಲಿ ಇಟ್ಬಿಟ್ರೆ ಅದು ನಿಧಾನಕ್ಕಾಗತ್ತೆ. ಸ್ವಲ್ಪ ಲೇಟು, ಬಿಕಾಸ್ ನೀವು ಇದು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀರಾ. ಕುಕ್ಕರಲ್ಲಿ ಮಾಡಿಬಿಟ್ರೆ ಬೇಗ ಆಗಿಬಿಡುತ್ತೆ, ಬಟ್ ಟೇಸ್ಟ್ ತುಂಬ ಡಿಫರ್ ಆಗುತ್ತೆ ಗೈಸ್. ಪಾತ್ರೆಯಲ್ಲಿ ನೀವು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಸೊ ನಾನೀಗ ಉಪ್ಪು ಹಾಕ್ತಾಯಿದ್ದೀನಿ, ಆವಾಗಲೇ ಸ್ವಲ್ಪ ಹಾಕಿದ್ದೆ. ಸೊ ನೋಡ್ಕೊಂಡು ಇವಾಗ ನಾನು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ನೀರು ಹಿಂಗೋವರೆಗೂ ಹೈ ಫ್ಲೇಮಲ್ಲಿ ಇಟ್ಟಿರ್ತೀನಿ, ಸ್ವಲ್ಪ ಆದಮೇಲೆ ಲೋ ಫ್ಲೇಮ್ ಮಾಡ್ತೀನಿ. ಸೊ ನೋಡ್ಬೋದು ಗೈಸ್, ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ. ಸೊ ಗೈಸ್ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ, ಕಾಮೆಂಟ್ ಮಾಡಿ ಹೇಗಿತ್ತು ಅಂತ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಕೀಪ್ ಸಪೋರ್ಟಿಂಗ್ ಹರ್ಷಿತಾ ವ್ಲಾಗ್ಸ್. ಬೈ ಬಾಯ್.